ವೈವಾಹಿಕ ಜೀವನ ಖಾಲಿಯಾಗಿದೆಯೇ? ವಯಸ್ಸೆಚ್ಚಾದಂತೆ ದಣಿವು ಸುತ್ಕೊಂಡಿದೆಯಾ? ಬಾಲ್ಯದ ತಪ್ಪುಗಳ ಪಾಠಗಳು ಇಂದು ಸಂಬಂಧಗಳ ಮೇಲೆ ಭಾರಿಯಾಗಿವೆ. ನೀವು ಸಂಗಾತಿಯ ನಿರೀಕ್ಷೆಗಳನ್ನು ಪೂರೈಸಲು ಸಾಧ್ಯವಾಗ್ತಿಲ್ವೇ? ಆಸಕ್ತಿಯಲ್ಲಿ ಕೊರತೆ ಇದ್ರೆ, ದೇಹ ಸಹಕರಿಸದಿದ್ರೆ, ಯಾವಾಗಲೂ ದಣಿವು ಇದ್ದರೆ, ಈ ಎಲ್ಲ ಪ್ರಶ್ನೆಗಳ ಉತ್ತರ ನಿಮಗೆ ಇಂದು ನನ್ನೊಂದಿಗೆ ಹಕೀಂ ರಹಮಾನ್ ಅವರ ಬಳಿ ಸಿಗುತ್ತದೆ. ಕರೆ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡೆಯಿರಿ. ಅಸ್ಸಲಾಂ ಅಲೈಕುಂ, ನಾನು ಹಕೀಂ ರಹಮಾನ್. ನನ್ನ ಬಳಿ ಪ್ರತಿದಿನವೂ ಅನೇಕ ಜನರು ಫೋನ್ ಮಾಡುತ್ತಾರೆ. ಹಕೀಂ ಸಾಬ್, ಈಗ 1 ನಿಮಿಷವೂ ಕಷ್ಟವಾಗುತ್ತಿದೆ. ಇದಕ್ಕೆ ನಿಮ್ಮ ಬಳಿ ಏನಾದರೂ ಇದೆಯಾ? ವಯಸ್ಸಾಗಿದೆ, ದುರ್ಬಲತೆ ಇದೆ, ವಯಸ್ಸಿನೊಂದಿಗೆ ಬರುವ ಸಮಸ್ಯೆಗಳಿಗೆ ಯಾವುದೇ ಚಿಕಿತ್ಸೆ ಹೇಳಿ. ಏನಾದರೂ ಆಯುರ್ವೇದಿಕ ಇದೆಯಾ? ನಾನು ಹೇಳುತ್ತೇನೆ, ಲಿವ್ ಮಸ್ಟಾಂಗ್ ಇದೆ ಅಲ್ಲವೇ? ಇದು ರಸ್ತೆ ಪಕ್ಕದಲ್ಲಿ ಸಿಗುವ ಪುಡಿ ಅಲ್ಲ. ಇದು ಆಯುರ್ವೇದಿಕ ಮತ್ತು ಕ್ಲಿನಿಕಲ್ ಪರೀಕ್ಷಿತವಾಗಿದೆ. ಇದರಲ್ಲಿ ಜಗತ್ತಿಗೆ ಪ್ರಸಿದ್ಧವಾದ ಔಷಧಿ ಗಿಡಗಳು ಸೇರಿವೆ. ಆಫ್ರಿಕಾದ ಪುರುಷರು ಈ ಔಷಧಿಯನ್ನ ಬಾಲ್ಯದಿಂದಲೇ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಇದು ಸುರಕ್ಷಿತ, ಪರಿಶೀಲಿತ ಮತ್ತು ಪರೀಕ್ಷಿತ ಸೂತ್ರವಾಗಿದೆ. ವರ್ಷಗಳ ಹಕೀಮಿ ಅನುಭವದಿಂದ ರೂಪುಗೊಂಡಿದೆ. ಇದರಲ್ಲಿ ಅಶ್ವಗಂಧ, ಕೌಂಚ ಬೀಜ ಮತ್ತು ಶತಾವರಿ ಸೇರಿವೆ. ವಯಸ್ಸಾದ ಪುರುಷರಿಗೆ ನಾನು ಹೇಳುವುದು ಒಂದೇ: ಸಹಾಯ ಪಡೆಯಲು ಹಿಂಜರಿಯಬೇಡಿ. ಪುರುಷರಲ್ಲಿ ಶಕ್ತಿ, ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಹೆಚ್ಚಿಸಿಕೊಳ್ಳಲು ಯಾರಿಗಿಷ್ಟವಿಲ್ಲ? ಇಂದಲೇ ಕರೆ ಮಾಡಿ ಲಿವ್ ಮಸ್ಟಾಂಗ್ ಅನ್ನು ಮನೆಗೆ ತರಿಸಿಕೊಳ್ಳಿ. ಇದರ ಒಂದು ಕ್ಯಾಪ್ಸ್ಯೂಲ್ ಅನ್ನು ಪ್ರತಿದಿನ ಊಟದೊಂದಿಗೆ ನಿಯಮಿತವಾಗಿ ಸೇವಿಸಿ. ನೀವು ಕೂಡ ನೆನಪಿಡುತ್ತೀರಿ, ಹಕೀಂಜಿ ಏನೋ ಹೇಳಿದ್ರು ಎಂದು. ಇದು ಎಲ್ಲ ಪುರುಷರಿಗೆ, ವಿವಾಹಿತರಾಗಿರಲಿ ಅಥವಾ ವಯಸ್ಸಾದವರಾಗಿರಲಿ, ಎಲ್ಲರಿಗೂ ಇದೆ. ಎಲ್ಲರಿಗೂ ಇದು ಒಂದು ಚಿನ್ನದ ಅವಕಾಶ. ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಪರದೆಯ ಮೇಲೆ ನೀಡಿರುವ ಸಂಖ್ಯೆಗೆ ಕರೆ ಮಾಡಿ ಮನೆಗೆ ತರಿಸಿಕೊಳ್ಳಿ ಲಿವ್ ಮಸ್ಟಾಂಗ್. ಸಾಸು ಮಾವಿನ ಪೀಕೆಗಳಿಗೆ ನಾನು ಹಗಲು ರಾತ್ರಿ ಒಪ್ಕೊಂಡಿದ್ದೆ. ಆದ್ರೆ ಈಗ ಪಕ್ಕದವರಿಗೂ ಸುನೀಲನ್ ಬಗ್ಗೆ ಏನ್ ಹೇಳಿ ನಾನು? ಗೊತ್ತಿಲ್ಲ. ಮನೆಗ್ ಬಂದ್ ಕೂಡ್ಲೆ ಅವನ್ ಕುಳಿತಿದ್ದ, ದೇಹದಲ್ಲಿ ಪ್ರಾಣವೇ ಇಲ್ಲದಂತೆ. ಮಾತ್ನಾಡೋದು ದೂರದ ಮಾತು, ಅವನ ಬಗ್ಗೆ ಯೋಚಿಸೋದು ಪಾಪವಾಗಿತ್ತು. ಅಂತೆಯೇ ಒಂದು ದಿನ ನನ್ ಸೋಷಿಯಲ್ ಮೀಡಿಯಾದಲ್ಲಿ ಲಿವ್ ಮಸ್ಟಾಂಗ್ ಬಗ್ಗೆ ಓದಿದೆ. ಹೆಚ್ಚು ಜನರ ವಿಡಿಯೋಗಳನ್ನ ನೋಡಿದೆ. ನಂಬಿಕೆ ಬರ್ತಿರ್ಲಿಲ್ಲ. ನಂತರ ನಾನ್ ರಿಸ್ಕ್ ತೆಗೆದುಕೊಂಡು ಆರ್ಡರ್ ಮಾಡಿದೆ. ಸುನೀಲಿಗೆ ಪ್ರತಿದಿನ ಒಂದ್ ಮಾತ್ರೆ ಕೊಡ್ತಿದ್ದೆ. ಕೇವಲ 7 ದಿನಗಳಲ್ಲಿ ಈಗ 2 ತಿಂಗಳಿನಿಂದ ಗರ್ಭಿಣಿಯಾಗಿದ್ದೇನೆ. ಗಂಟೆಗಟ್ಲೆ ನಿಲ್ಲುತ್ತಲೇ ಇರುತ್ತಿದ್ದ. ಗೊತ್ತಿಲ್ಲ ಎಂಥ ಶಕ್ತಿ ಬಂದಿತ್ತು. ಇದೀಗ ಈ ಸುನೀಲ್ ಹಳೆ ಸುನೀಲ್ ಅಲ್ಲ ಅನ್ಸಿತು. ಲಿವ್ ಮಸ್ಟಾಂಗ್ಗೆ ಧನ್ಯವಾದಗಳು.